ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು. ಈ ಒಂದು ಮಹಾತ್ಮರ ಕುರಿತು ಸಂಶೋಧನಾತ್ಮಕ ಗ್ರಂಥಕರ್ತರು ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ಬೆಂಗಳೂರು. ಇವರು ಆದಿ ಜಗದ್ಗುರು ರೇಣುಕಾಚಾರ್ಯರು ತೆಲುಗು ದೇಶದ ಕೊನಲುಪಾಕದ ಸೋಮನಾಥ ಲಿಂಗದಿಂದ ಅವತರಿಸಿ ಅಗಸ್ತ್ಯ ಮಹರ್ಷಿಗಳನ್ನ, ವಿಭೀಷಣನನ್ನ, ಮಾತಂಗನನ್ನ, ಮಣಿಭದ್ರ ದಮಯಂತಿಯರನ್ನ, ಓಯಿಲ ದೇವನನ್ನ ಅನುಗ್ರಹ ಮಾಡಿ ಈಗ ಮುಂದೆ ವೈದಿಕ ಪೌರಾಣಿಕ ಕರ್ಮ ನಿರಾಕರಣೆ, ವೈದಿಕ ಮತ್ತು ಪೌರಾಣಿಕ ಕರ್ಮ ನಿರಾಕರಣೆ ಅಂದ್ರೆ ಏನು? ಇದರೊಳಗೆ ಒಂದು ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಂತ ಬರೆಯೋದ್ರ ಬದಲು ರೇವಣ ಸಿದ್ಧರು ಅಂತೇಳಿ ಪ್ರಿಂಟ್ ಆಗ್ಯದ. ಇದು ರೇಣುಕಾಚಾರ್ಯರಿಗೆ ಸಂಬಂಧಪಟ್ಟಂತ ಗ್ರಂಥ. ಇದು ಅದಕ್ಕೆ ರೇಣುಕಾಚಾರ್ಯರು ಜನರು ಆಚರಿಸುತ್ತಿದ್ದ ಕರ್ಮಕಾಂಡ, ವೇದ ಪುರಾಣಗಳ ಜಡಕರ್ಮಗಳ ಮೇಲೆ ಕ್ರಾಂತಿಯನ್ನು ನಡೆಸಿ, ಇದ್ರ ಮೇಲೆ ಏನದ ರೇಣುಕಾ ಗೀತಾ ಅಂತ ಏನದಲ್ಲ, ದರ್ಶಯಿತ್ವಾ ನಿಜಾಧಿಕ್ಯಂ ಶಿವದರ್ಶನ ಲಾಲಸಃ ಖಂಡಯಿತ್ವಾ ದುರಾಚಾರಾನ್ ಪಾಷಾಂಡನ್ ಭಿನ್ನ ದರ್ಶನ. ಇದು ರೇಣುಕಾ ಗೀತಾ ಅಂದ್ರ ಈ ಒಂದು ಶ್ಲೋಕ ಸಿದ್ಧಾಂತ ಶಿಖಾಮಣಿ ಒಳಗೆ ಬರ್ತದನ್ರಿ. ಇದು ಯಾವ್ದು ಆಗಮ ವಾಕ್ಯ ಅದ. ಇದು ಒಂದು ಸೆಕೆಂಡ್. ಅದು ದರ್ಶಯಿತ್ವ ದರ್ಶಯಿತ್ವ ನಿಜಾಧಿಕ್ಯ. ಇದು ಸಿದ್ಧಾಂತ ಶಿಖಾಮಣಿ ಶ್ಲೋಕ ಅಲ್ಲದು.
ಸಿದ್ಧಾಂತ ಶಿಖಾಮಣಿ ಒಳಗಿಲ್ಲ ಅದು ಶ್ಲೋಕ. ಇದು ಯಾವುದೋ ಒಂದು ಆಗಮೋಕ್ತಿ ಅದ. ಇಲ್ಲಿ ಸ್ವಲ್ಪ ತಿದ್ದುಪಡಿ ಆಗ್ಬೇಕಾಗ್ಯದ. ಇದು ಶ್ಲೋಕ ರೇಣುಕ ಗೀತಾ ಅಂತಂದ್ರೆ ಸಿದ್ಧಾಂತ ಶಿಖಾಮಣಿದಲ್ಲ, ಇದು ಬೇರೆ ಯಾವುದೋ ಆಗಮದ್ದದ. ಇದು ಇವೇನಾಗ್ಯಾವ, ಕೆಲವೊಂದು ಶಿವಾಗಮಗಳ ಶ್ಲೋಕಗಳು ಸಿದ್ಧಾಂತ ಶಿಖಾಮಣಿ ಒಳಗೆ ತಗೊಂಡಾರ. ಆ ಸಿದ್ಧಾಂತ ಶಿಖಾಮಣಿ ಏನು ಸ್ವತಂತ್ರ ಗ್ರಂಥ ಅಂತೇಳಿ ಯಾರು ಹೇಳಿಲ್ಲ. ಕಾಮಿಕಾದಿ ವಾತುಲಾಂತ್ಯ 28 ಶಿವಾಗಮಗಳನ್ನು ಆಧರಿಸಿದ ಒಂದು ಗ್ರಂಥ ಇದು. ಈ ಒಂದು ಗ್ರಂಥದಲ್ಲಿ ಏನದ, ದರ್ಶಯಿತ್ವ ನಿಜಾಧಿಕ್ಯಂ ಶಿವದರ್ಶನ ಲಾಲಸಃ ಖಂಡಯಿತ್ವ ದುರಾಚಾರಾನ್ ಪಾಷಾಂಡಾನ್ ಭಿನ್ನ ದರ್ಶನಾತ್ ಅಂತೇಳಿ ಅವ್ರು ರೇಣುಕ ಗೀತೆ ಅಂತ ಮಾಡ್ಯಾರ. ರೇಣುಕ ಗೀತೆ ಪ್ರಕಾರ ರೇಣುಕರೇ ಹೆಂಗ ಹೇಳ್ತಾರೆ ಮಾಡ್ತಾರೆ, ರೇಣುಕರ ಲೀಲೆ ರೇಣುಕ ಗೀತೆ ಹೆಂಗ್ ಮಾಡ್ತಾರೆ ಅನ್ನೋರು. ಅವ್ರಿಗಿಂತ ಮೊದಲು ಇದ್ದಂತ ಇದನ್ನ ಇವ್ರು ಮಾಡ್ತಿರ್ತಾರೆ. ಅದಕ್ಕೆ ಇಲ್ಲೇನಂದ್ರೆ ಕ್ರಾಂತಿ ಮಾಡ್ತಾ ಇದ್ದಾರೆ ರೇಣುಕರು. ಏನೇನು ಮಾಡ್ಲಿಕ್ಕತ್ತಾರಂದ್ರೆ, ಕ್ರಾಂತಿಯನ್ನು ನಡೆಸಿ ವೇದ ಪುರಾಣಗಳ ಹಿಂಸಾರೂಪದ ಶುಷ್ಕ ಆಚಾರಗಳನ್ನು ಮೂಢನಂಬಿಕೆಯಿಂದ ಆಚರಿಸುತ್ತಿದ್ದ ಯಜ್ಞ, ಹೋಮ, ಋತ, ಉಪವಾಸ, ಅರ್ಥವಿಲ್ಲದ ಕ್ಷಣಿಕ ದೇವತೆಗಳ ಆರಾಧನೆ ಅಂದರೆ ತಾಂತ್ರಿಕ ಸಾಧನೆಗಳು ಎಲ್ಲವನ್ನ ಖಂಡಿಸಿ ಜನರ ಜೀವನದಲ್ಲಿ ತಾತ್ವಿಕ ಜಾಗೃತಿಯನ್ನು ಉಂಟು ಮಾಡಿದರು. ತಾಂತ್ರಿಕ ಸಾಧನೆಗಳಂತಂದ್ರೆ ಬಾನಮತಿ ಇಂಥವೆಲ್ಲ ಮಾಡ್ತಾರಲ್ರಿ, ಅವೇ ತಾಂತ್ರಿಕ ಎಲ್ಲನೂ ಮಾಡಿ ಜನರ ಜೀವನದಲ್ಲಿ ತಾಂತ್ರಿಕ ಸಾಧನೆಗಳನ್ನು ಬಿಟ್ಟು ತಾತ್ವಿಕ ಜಾಗೃತಿಯನ್ನು ಉಂಟು ಮಾಡಿದರು. ಇವರೇನು ವೈಚಾರಿಕತೆ ಅಂತಾರಲ್ಲ ವಚನ ಸಾಹಿತ್ಯದವರು, ಅದರಂಗೆ ಇದೆ. ಅಲ್ಲದೆ ವೀರಶೈವ ದರ್ಶನದ ಉಪ ಅಂಗಗಳು ಯಾವುವು? ವೀರಶೈವ ದರ್ಶನದ ಉಪ ಅಂಗಗಳು ಅಸ್ಪೃಶ್ಯೋದ್ಧಾರ, ಸ್ತ್ರೀ ಸ್ವಾತಂತ್ರ್ಯ, ಕಾಯಕ ತತ್ವ, ದಾಸೋಹ ಪದ್ಧತಿ, ದೀನ ದಲಿತೋದ್ಧಾರ, ನೈತಿಕ ಜೀವನ ಮುಂತಾದ ಮಾನವೀಯ ತತ್ವಗಳನ್ನು ಬೋಧಿಸಿದರು. ಅಸ್ಪೃಶ್ಯೋದ್ಧಾರ ಅಂತ ಬರದಲ್ಲಿ ಏನ್ ಮಾಡ್ಯಾರ, ಶ್ರೀ ರೇವಣ ಸಿದ್ಧರು ಅಂತ ಬರ್ದ್ಬಿಟ್ರ. ಅದೇನ್ ಮಾಡ್ಬೇಕು, ರೇಣುಕಾಚಾರ್ಯರು ಅಂತ ಹಾಕೋಬೇಕು. ಪ್ರಿಂಟ್ ಮಾಡಾಗ ಅದು ಯಾರೋ ಇದು ಮಾಡಿಲ್ಲ, ಅದು ಪ್ರೂಫ್ ರೀಡಿಂಗ್ ಸರಿಯಾಗಿ ಮಾಡಿಲ್ಲ. ಶ್ರೀ ರೇಣುಕಾಚಾರ್ಯರು ಮಾನವ ಕುಲವೆಲ್ಲ ಒಂದೇ ಎಂದು, ಜಾತಿ ಭೇದಗಳು ಮಾನವ ಕಾಲ್ಪನಿಕ ಕೋಟೆ ಎಂದು, ಮನುಷ್ಯ ತಾನೇ ಕಟ್ಟಿಕೊಂಡಂತ ಕೋಟೆ ಇದೆ ಜಾತಿ ಭೇದ. ವೀರಶೈವ ಧರ್ಮಕ್ಕೆ ಜಾತಿ ಭೇದ, ಲಿಂಗಭೇದ, ಮೇಲು ಕೀಳು ಭೇದಗಳಿಲ್ಲವೆಂದು ಎಲ್ಲರೂ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ದೀಕ್ಷಾ ಸಂಸ್ಕಾರ ಪಡೆದು ಮೋಕ್ಷ ಪಡೆಯಲು ಅರ್ಹರೆಂದು ಸಾರಿದ್ದಲ್ಲದೆ ತಾವೇ ಆ ತತ್ವವನ್ನು ಆಚರಿಸಿ ತಮಗೆ ಶರಣಾದ ಮಾದಿಗ, ಚಾಂಡಾಲ, ಶೂದ್ರ ಮೊದಲಾದ ಎಲ್ಲ ಮಾನವರಿಗೂ ಲಿಂಗ ದೀಕ್ಷೆ ನೀಡಿ ಶಿವದೇ ಸಿದ್ಧಾಂತವನ್ನು ಉಪದೇಶ ಮಾಡಿ ಅವರನ್ನೆಲ್ಲ ಪುನೀತರನ್ನಾಗಿ ಮಾಡಿದರು. ಇವೇ ವೀರಶೈವ ತತ್ವಗಳು ಬಸವಣ್ಣವರು ಪಾಲಿಸಿದರು. ಈ ಪಾಲಿಸಿದ್ದನ್ನೇ ಈಗೇನಾಗ್ಬಿಟ್ಟದ, ಲಿಂಗಾಯತ ಅನ್ನೋರು ಹೈಜಾಕ್ ಮಾಡಿಬಿಟ್ಟಾರ. ಈಗ ವೀರಶೈವರ ನಿಂತ ಕಸ್ಕೊಂಡ್ಬಿಟ್ಟು ತಮ್ಮದೇ ಒಂದು ಮಾಡ್ಕೊಳಕ್ ಹಚ್ಚಿಬಿಟ್ರು. ನೆಕ್ಸ್ಟ್ ಕಾಯಕ ಕ್ರಾಂತಿ. ಬಸವಣ್ಣವ್ರಲಿಂತೆ ಕಾಯಕ ತತ್ವ ಬಂದದಕ್ಕೆ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ ಅಂತ ಹೇಳ್ತಾರೆ.
ಹಂಗ ಇಲ್ಲಿ ರೇಣುಕರು ಇವ್ರಕ್ಕಿಂತ ಮೊದಲೇ ಅವರದೆಲ್ಲ ಮಾಡಿದ್ದ ಲೀಲೆ ಇದು. ರೇಣುಕಾಚಾರ್ಯರು ಎಲ್ಲರೂ ಆಳಿನಿಂದ ಅರಸನವರೆಗೂ ಸತ್ಯ ಕಾಯಕದಿಂದ ಗಳಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನಾದರೂ ಗುರುಲಿಂಗ ಜಂಗಮ ದೀನದಲಿತರು ಅಂಗವಿಕಲರಿಗೆ ನೀಡಿ ದಾಸೋಹ ಭಾವದಿಂದ ಇರಬೇಕೆಂದು ಪರಾವಲಂಬನವು ಮಾನವೀಯ ಲಕ್ಷಣವಲ್ಲವೆಂದು ಸಾರಿದರು. ತಾವೂ ಸಹ ವಿರಾಮ ಕಾಲದಲ್ಲಿ ಲೋಕೋಪಯೋಗಕ್ಕಾಗಿ ಮಾತ್ರ ಭಕ್ತರ ಜೊತೆಯಲ್ಲಿ ಶ್ರಮದಾನ ನೀಡುತ್ತಿದ್ದರು. ಹೀಗೆ ತ್ರೇತಾಯುಗದಿಂದಲೇ ಕಾಯಕ ತತ್ವವನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದ ಪ್ರಪ್ರಥಮ ಕಾಯಕ ಕ್ರಾಂತಿ ಪುರುಷರೇ ಶ್ರೀ ಜಗದ್ಗುರು ರೇಣುಕಾಚಾರ್ಯರು. ನೋಡಿ, ಇವರು ರೇಣುಕಾಚಾರ್ಯರ ಹೆಸರು ಮೇಲೆ ಸಾವಿರಗಟ್ಟಲೆ ಮಠ ಪೀಠ ಇಟ್ಕೊಂಡು ಅವರು ಹೇಳಲಾರದ ಗಪ್ಪು ಕೂತದ್ದಕ್ಕ ಇದು ಎಲ್ಲಿಗೆ ಹೋಗ್ಯದ ನೋಡ್ರಿ, ಅವ್ರು ಸೈಲೆಂಟ್ ಇದ್ದದ್ದಕ್ಕೆ. ಇವೆಲ್ಲ ಓದಿ ಹೇಳ್ಬೇಕಿಲ್ರಿ ಅವ್ರು. ಮತ್ತೆ ಒಬ್ರು ಬಾಯ್ಬಿಟ್ಟಿಲ್ಲ. ಈ ಗ್ರಂಥ ಮಹಾಂತಿನ ಮಠದೊಳಗ ರೂಮ್ನಾಗ ಹಾಕಿ ಕೀಲಿ ಹಾಕಿಟ್ಟಾರಂತ ಈ ಗ್ರಂಥವನ್ನ ರಂಭಾಪುರಿ ಜಗದ್ಗುರುಗಳು. ನಾ ಹೇಳಾರ್ದೆ ತೆರಿಬೇಡ ಅಂತ ಹೇಳಾರ ರೂಮ್. ನೋಡ್ರಿ, ತೆಗೆದು ಓದ್ಕೋರಪ್ಪ, ಯಾರು ಓದ್ಕೊಂಡು ಇದನ್ನು ಪ್ರಚಾರ ಮಾಡ್ರಿ ಅಂತ ಹೇಳ್ತಾರೆ. ಇಂಥ ಗ್ರಂಥಗಳೆಲ್ಲ ಕೋಣೆಗೆ ಹಾಕಿ ಕೀಲಿ ಹಾಕಿಟ್ಟು ಅವು ಇಟ್ಟೆಲ್ಲ ಕೆಟ್ಟೋಗ್ಬಿಡ್ತಾವ, ಅವು ಕೆದಕ್ ಬರ್ತಾವ. ಇವರೆಲ್ಲ ಏನು ಮಾಡ್ಲಾರ್ದೆ ಎಲ್ಲಾನು ಚಲೋ ನಡೆದ್ ಬಿಟ್ಟದ. ಯಾಕ ಏನಾರ ಹೈರಾಣ ಆಗ್ಬೇಕು, ಓದೋದು ಬೇಡ, ಬರೆಯೋದು ಬೇಡ, ಹಿಂಗೆ ಮಜಾ ನೋಡೋದು ಅಂತ ನಡೆಸ್ಯಾರ. ಹಿಂಗ್ ಮಾಡಿದ್ರೆ ಆಗಂಗಿಲ್ಲ. ಜನಜಾಗೃತಿ ಬಹಳ ಮುಖ್ಯ. ಮುಂದೆ ಸ್ತ್ರೀ ಸ್ವಾತಂತ್ರ್ಯ. ಶ್ರೀ ರೇಣುಕರು ಮಾನವರಲ್ಲಿ ಮೂಡಿದ್ದ ಸ್ತ್ರೀ ಪುರುಷರ ಭೇದವನ್ನು ಖಂಡಿಸಿ ಸ್ತ್ರೀಯು ಪುರುಷರಂತೆ ಎಲ್ಲಾ ಧರ್ಮ ಕಾರ್ಯಗಳನ್ನು ಆಚರಿಸಲು ಸ್ವತಂತ್ರಳೆಂದು ಘೋಷಿಸಿದರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬಂತೆ ರೇಣುಕರತ್ ಬಂದದ್ರಿ. ಅದೇ ಮತ್ತೆ ಅಲ್ಲಿ ತಪ್ಪವಾಗ್ಯದ, ಪ್ರಿಂಟ್ ತಪ್ಪಾಗ್ಯದ ಎಲ್ಲ. ಈ 34ನೇ ಪೇಜ್ ಒಳಗ ಅದು ರೇಣುಕ ಗೀತ ಅನ್ನೋದು ಹಾಕ್ಯಾರ ಶ್ಲೋಕ. ಆ ಶ್ಲೋಕವನ್ನ ಏನ್ ಮಾಡ್ಬೇಕು, ಅದು ಯಾವುದು ಆಗಮದೊಳಗಿಂದದ ಅದು ಆಗಮ ಹುಡುಕಿ ನಾನು ಅದು ಯಾವ ಆಗಮದ ತೆಗೆದು ಬರಿತೀನಿ. ಆಗಮೋಕ್ತಿ ಅಂತ ಬರಿಬೇಕು. ಆಗಮೋಕ್ತಿ ಅಂತೆ ಈ ಸಿದ್ಧಾಂತ ಶಿಖಾಮಣಿ ಅಂದ್ರೆ ರೇಣುಕ ಗೀತ. ಅದರೊಳಗಿಲ್ಲ ಅದು ಶ್ಲೋಕ, ನೋಡಿದೆ. ಶ್ರೀ ರೇಣುಕರು ಮಾನವನಲ್ಲಿ ಮೂಡಿದ್ದ ಸ್ತ್ರೀ ಪುರುಷ ಭೇದವನ್ನು ಖಂಡಿಸಿ ಸ್ತ್ರೀಯು ಪುರುಷರಂತೆ ಎಲ್ಲ ಧರ್ಮ ಕಾರ್ಯಗಳನ್ನು ಆಚರಿಸಲು ಸ್ವತಂತ್ರಳೆಂದು ಘೋಷಿಸಿದರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬಂತೆ ನಾರಿಗೆ ಎಲ್ಲಿ ಪೂಜ್ಯತೆ ಇರುವುದೋ, ಪೂಜ್ಯತೆ ಎದ ಪೂಜ್ಯತೆ ಯದೊತ್ತ ಅಲ್ಲಿ ದೇವತೆಗಳೂ ಇರುವರೆಂದು ಮತ್ತು ಸ್ತ್ರೀಯು ಆತ್ಮರಕ್ಷಣೆಗೆ, ಕುಟುಂಬ ರಕ್ಷಣೆಗೆ, ಧರ್ಮ ರಕ್ಷಣೆಗೆ, ವಂಶವೃದ್ಧಿಗೆ, ಮೋಕ್ಷ ಸಾಧನಕ್ಕೆ ಪ್ರೇರಕ ಶಕ್ತಿ ಎಂದು ಸ್ತ್ರೀಯ ಆದರ್ಶ ಜೀವನ, ಶಾಂತಿ ಪ್ರಿಯತೆ, ಆಧ್ಯಾತ್ಮ ಪ್ರಗತಿ, ತ್ಯಾಗ ಬುದ್ಧಿ, ಕ್ಷಮಾಗುಣ ಮೊದಲಾದ ಭವ್ಯ ಮಾನವೀಯ ಮೌಲ್ಯಗಳು ದೇಶ ಹಾಗೂ ಸಮಾಜದ ಕೀರ್ತಿಗೆ ಪೌಷ್ಟಿಕ ಶಕ್ತಿಗಳೆಂದು ಪುರುಷರಂತೆ ಸ್ತ್ರೀಯರು ದೀಕ್ಷಾ ಸಂಸ್ಕಾರ, ಸನ್ಯಾಸತ್ವ, ಬ್ರಹ್ಮಚರ್ಯ, ಯೋಗಾಭ್ಯಾಸ, ಉಪಾಧ್ಯಾಯತ್ವ, ವೇದಾಭ್ಯಾಸ, ಗುರುತ್ವ ಮೊದಲಾದ ಎಲ್ಲ ಸಾಧನೆಗಳಿಗೆ ಅರ್ಹರೆಂದು ಸಾರಿದ್ದಲ್ಲದೆ
ಶರಣಾದ ಸ್ತ್ರೀಯರ ಶಕ್ತಿಪಾತವನ್ನರಿತು ಅವರಿಗೆ ಶಿವದೀಕ್ಷೆ ನೀಡಿ ಶಿವ ಸಿದ್ಧಾಂತವನ್ನ ಉಪದೇಶ ಮಾಡಿ ಅವರನ್ನು ಶಿವಾಚಾರಿಣಿಯರೆಂದು ರುದ್ರ ಕನ್ಯೆಯರೆಂದು ಹೆಸರಿಸಿ ಅವರಿಂದ ಶಿವಧರ್ಮ ಪ್ರಚಾರ ಕಾರ್ಯವನ್ನ ವ್ಯಾಪಕವಾಗಿಯೂ ಯಶಸ್ವಿಯಾಗಿಯೂ ಮಾಡಿಸಿದರು. ಈಗ ಬರೀ ಗಂಡಸ ಮಕ್ಕಳೇ ಅದರ ಶಿವಾಚಾರ್ಯರು. ಆ ರೇಣುಕರ ಕಾಲದಾಗೆ ಶಿವಾಚಾರಿಣಿಯರು ಇದ್ರಂತ, ಮಠದ ಸ್ವಾಮಿಗಳು ಹೆಣ್ಮಕ್ಳಿದ್ರಂತ ಅವ್ರ ಕಾಲದಾಗ. ರುದ್ರ ಕನ್ಯೆಯರಂತಿದ್ರಂತವ್ರಿಗೆ ಶಿವಾಚಾರಿಣಿಯರು. ಅವರಿಂದ ಶಿವಧರ್ಮ ಪ್ರಚಾರ ಕಾರ್ಯವನ್ನು ವ್ಯಾಪಕವಾಗಿ ಯಶಸ್ವಿಯಾಗಿ ಮಾಡಿಸಿದರು. ಸಾರ್ವಜನಿಕ ಜೀವನದಲ್ಲಿ ನಶಿಸುತ್ತಿದ್ದ ನೈತಿಕ, ಸಾಂಸ್ಕೃತಿಕ, ಧಾರ್ಮಿಕ, ವೈಚಾರಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಲು ನಾನಾ ವಿಧವಾದ ಸಂಘ ಸಂಸ್ಥೆಗಳನ್ನು, ಪ್ರಚಾರ ಜಂಗಮ ತರಬೇತಿಯ ಕೇಂದ್ರಗಳನ್ನು, ಕಾಡು ಮೇಡುಗಳಲ್ಲಿ ದಾಸೋಹ ನಿಲಯಗಳನ್ನು, ಅನಾಥಾಲಯಗಳನ್ನು ಸ್ಥಾಪಿಸಿ ಮನುಕುಲವನ್ನೇ ಪುನೀತವನ್ನಾಗಿ ಮಾಡಿ ಭೂಲೋಕವನ್ನ ರುದ್ರಲೋಕವನ್ನಾಗಿ ಮಾಡಿದರು. ನೋಡ್ರಿ, ಆಗಿನ ಕಾಲದಾಗೂ ಅವರು ಕಲ್ಯಾಣದ ಕೆಲಸನೇ ಮಾಡ್ಯಾರ. ಎಷ್ಟು ಚಂದದ ನೋಡ್ರಿ ಅದು ಕೇಳಕ್. ನಂತರ ಜಗದ್ಗುರು ರೇಣುಕರು ಶಿವಧರ್ಮ ಪ್ರಚಾರ ಕಾರ್ಯಕ್ಕಾಗಿ ನಿಷ್ಠಾನ್ವಿತ ಅನುಷ್ಠಾನ ಕ್ರಮವನ್ನು ವಿಶ್ವದಾದ್ಯಂತ ವ್ಯಾಪಕವಾಗಿ ಪ್ರಚಾರ ಮಾಡುವ ಸಲುವಾಗಿ ಮಹಾನಿಷ್ಠರು, ಪೂಜ್ಯರು, ಸನಾತನ ತತ್ವವೇತ್ತರು, ಸದಾಚಾರ ಸಂಪನ್ನರು, ವೇದಾಗಮ ಕೋವಿದರು, ಸಚ್ಚರಿತ್ರರು ಆದ ವೀರಮಾಹೇಶ್ವರರನ್ನೊಳಗೊಂಡ ಶಾಖಾ ಮಠಗಳನ್ನು ದೇಶದಾದ್ಯಂತ ಸ್ಥಾಪಿಸಿದರು. ಆ ಮಠಗಳಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ, ತ್ರಿಷಷ್ಠಿ ಕ್ರಿಯಾಶೀಲಾಚರಣೆ, ಸತ್ಯಕಾಯಕ, ಶಿವತತ್ವ ವಿಚಾರ ವಿನಿಮಯ ಗೋಷ್ಠಿ, ಅನುಭವ ಮಂಟಪ, ಅರ್ಚನ, ಅರ್ಪಣ, ವಿಧಾನ, ಭಸ್ಮ ನಿರ್ಮಾಣ, ಲಿಂಗ ನಿರ್ಮಾಣ ಮೊದಲಾದ ಪವಿತ್ರ ಸಾಧನೆಗಳು ಯಶಸ್ವಿಯಾಗಿ ನಡೆಯುತ್ತಿದ್ದವು. ದಾಸೋಹಂ ಪ್ರಮಥಾ ಮೋಕ್ಷಂ ವದಂತೀಯ ನ ಸಂಶಯ ಭೂರುದ್ರಾಣಂ ಜಂಗಮಾನಾಂ ತಥಾ ಶಟಸ್ಥಲ ಬ್ರಹ್ಮಿಣಾಂ. ಅಂದ್ರೆ ಈ ವೀರಾಗಮ, ಇದು ಎಲ್ಲ ವೀರಾಗಮದ ಶ್ಲೋಕಗಳಾದವ್ರಿ ವೀರಶೈವ ಧರ್ಮದ್ದು. ವೀರಾಗಮದ ಪ್ರಮಾಣದಂತೆ ಆ ಮಠಗಳಲ್ಲಿ ಅನಾಥರಿಗೆ, ಅಂಗವಿಕಲರಿಗೆ ಅನ್ನದಾಸೋಹ ನಡೆಯುತ್ತಿತ್ತು. ಆ ಮಠಗಳು ಕೇವಲ ಬೋಧಕ ಸಂಘಗಳಾಗಿರದೆ ಪೋಷಕ ಸಂಘಗಳು ಆಗಿದ್ದವು. ಆ ಸಂಘಗಳನ್ನು ನಡೆಸುತ್ತಿದ್ದವರೆಲ್ಲರೂ ಕ್ರಿಯಾಶೀಲರು, ಕರ್ತವ್ಯನಿಷ್ಠರು ಆಗಿದ್ದರು. ಆತ್ಮಶಾಂತಿಗೆ ಜ್ಞಾನ ಎಷ್ಟು ಅವಶ್ಯಕವೋ ಅಷ್ಟೇ ಈ ಪರಮಾತ್ಮನ ತಂಗೆಡೆಯಾದ, ಪರಮಾತ್ಮ ತಂಗೆಡೆ ಅಂತಂದ್ರೆ ದೇಹ, ಈ ದೇಹವೇ ದೇವಾಲಯ ಅಂಥೇಳಿ ಈ ಕಾಯದ ಪೋಷಣೆಯೂ ಅಷ್ಟೇ ಮುಖ್ಯ. ದೇಹವನ್ನ ಚೆನ್ನಾಗಿ ಪೋಷಣೆ ಮಾಡಬೇಕು, ಆತ್ಮಶಾಂತಿಗೆ ಜ್ಞಾನ ಪಡ್ಕೋಬೇಕು, ಮತ್ತೆ ಆ ಶರೀರವನ್ನ ಕಾಪಾಡ್ಕೋಬೇಕು, ಶರೀರ ಚೆನ್ನಾಗಿ ಇಟ್ಕೋಬೇಕು. ಈ ಶರೀರದ ಒಂದು ಅಲಕ್ಷ್ಯ ಮಾಡಿ ಏನೋ ಪಾಪ ಮಾಡಿ ಹುಟ್ಟ್ಯದ, ಮತ್ತೆ ಪಾಪ ಮಾಡಿ ಮುಂದೆ ಯಾವ ಜನ್ಮಕ್ಕೆ ಹೋಗ್ತದ ಏನೋ ಅಂತೇಳಿ ಹೇಯವಾಗಿ ನೋಡ್ಲಾರ್ದೆ ಏನ್ ಮಾಡ್ಬೇಕು, ಆತ್ಮಶಾಂತಿಗೆ ಜ್ಞಾನನ ಪಡ್ಕೋಬೇಕು. ಮತ್ತು ಈ ಪರಮಾತ್ಮನಿರುವಂತ ದೇವಾಲಯ ಅಂದ್ರೆ ಈ ದೇಹ ಏನದಲ್ಲ, ಇದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ಪೋಷಣೆ ಮಾಡಬೇಕು. ಹಸಿವನ್ನು ಹಿಂಗಿಸಲು, ಉಸಿರೆತ್ತಿ ಬಾಳಲು ಎಲ್ಲ ಜೀವಿಗಳನ್ನ
ಆಹಾರ, ವಸತಿ, ಔಷಧೋಪಚಾರಗಳಿಂದ ಪೋಷಿಸುವುದು ಅತ್ಯಗತ್ಯವೆಂದು ಸಾರಿದರು. ಅಂತಹ ಸಂಸ್ಥೆಗಳ ಆಶ್ರಯ ಪಡೆದವರೆಲ್ಲ ಕ್ರಿಯಾಶೀಲರಾಗಿ, ಧರ್ಮಪಾರಾಯಣರಾಗಿ, ಸಚ್ಚಾರಿತ್ರ್ಯ ಉಳ್ಳವರಾಗಿ, ಅನುಕಂಪ ಹೃದಯಗಳಾಗಿರುತ್ತಿದ್ದರು. ಇಂತಹ ಸಂಘಗಳಲ್ಲಿ ಶಿವಾಚಾರ್ಯಣಿಯರು, ವೀರಮಹೇಶ್ವರರು ಹೆಂಗಿರ್ತಿದ್ರಪ್ಪ ಅಂದ್ರೆ ಅಣ್ಣ ತಂಗಿಯರಂತೆ ಯಾವ ಭೇದ ಭಾವ ಇಲ್ಲದೆಯೇ ಸೇವೆಯನ್ನ ಯಶಸ್ವಿಯಾಗಿ ಸಲ್ಲಿಸುತ್ತಿದ್ದರು. ಅಂತಹ ಸಂಘಗಳ ನಡವಳಿಕೆಗಳನ್ನ ಶ್ರೀ ರೇಣುಕರೇ ಪರಿಶೀಲಿಸುತ್ತಿದ್ದರಿಂದ ಅವುಗಳ ಆಚರಣೆಗಳಲ್ಲಿ ಯಾವ ನ್ಯೂನ್ಯತೆಯೂ ಇಲ್ಲದೆ ಅವು ಬಹು ಯಶಸ್ವಿಯಾಗಿ ನಡೆಯುತ್ತಾ ಜನಾದರಣೀಯವಾಗಿದ್ದವು. ಶ್ರೀ ರೇಣುಕರು ವಿಶ್ವ ಪರ್ಯಟನೆ ಮಾಡಿ ಎಲ್ಲ ಮಾನವರಿಗೂ ವಿದ್ಯಾಂ ಚ ಯಸ್ತದ್ವೇದಯೋಭ್ಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯಮಾಮೃತ ತಮಶ್ನುತೆ. ಅಂದ್ರೆ ಇದು ಈಶಾವಾಸ್ಯ ಉಪನಿಷತ್ತಿನ ವಾಕ್ಯದಂತೆ ಎಲ್ಲ ಮಾನವರು ಅವಿದ್ಯೆ ಅಂದ್ರೆ ಅಜ್ಞಾನದಿಂದ ಪ್ರಾಪ್ತವಾಗುವ ದುಷ್ಫಲಗಳನ್ನು ಮನಗಂಡು ತ್ಯಜಿಸಿ ವಿರತಿಯಾಂತು ಆತ್ಮಜ್ಞಾನ ಪ್ರದವಾದ ವಿದ್ಯೆಯನ್ನೇ ಶ್ರದ್ಧಾ ಭಕ್ತಿಗಳಿಂದ ಅನುಷ್ಠಾನ ಮಾಡಿ ಅಶಿವದಿಂದ ಶಿವದೆಡೆಗೆ, ಅಶಿವದಿಂದ ಶಿವದೆಡೆಗೆ. ಅಶಿವ ಅಂತಂದ್ರೆ ಲೌಕಿಕ ವಿಷಯ ಭೋಗ, ಶಿವ ಅಂತಂದ್ರೆ ಚೈತನ್ಯ. ಅಸತ್ಯನಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಮುನ್ನಡೆದು ಶಿವ ಸಾಯುಜ್ಯವನ್ನ ಪಡೆಯಿರೆಂದು ಬೋಧಿಸಿ ಉದ್ಧರಿಸಿದರು. ತ್ರೇತಾಯುಗದಲ್ಲಿಯೇ ಶ್ರೀ ರೇಣುಕಾಚಾರ್ಯರು ಭೂಲೋಕವನ್ನ ರುದ್ರಲೋಕವನ್ನಾಗಿ ಮಾಡಿದರೆಂಬುದು ನಿರ್ವಿವಾದ ಸಂಗತಿ. ಇದೇನಂದ್ರೆ ಶಿವ ಸಾಯುಜ್ಯ. ರೇಣುಕರ ಉಪದೇಶದ ಪ್ರಕಾರ ಶಿವ ಸಾಯುಜ್ಯ ಪಡೆಯಿರಿ ಅಂತ. ಮುಂದೆ ಪ್ರಸಾದ ಹಾಗೂ ದಾಸೋಹಗಳ ಹಿರಿಮೆ. ಇದು ದಾದ ಹೇಳೋಣಂದ್ರೆ ಎಷ್ಟಾಗ ಟೈಮ್ 10:27. ಪಾದೋದಕ, ಪ್ರಸಾದ ಎಲ್ಲ ಹೇಳ್ತಾರೆ. ಓಕೆ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣ.